ಆದಂಥ ಪರಮ ಪೂಜ್ಯ ಶಿವಪ್ರಸಾದ ಸ್ವಾಮಿಗಳ ಪಾದಕಮಲಗಳಿಗೆ ನಮಸ್ಕರಿಸಿ, ಕಳೆದ 2 ವಾರಗಳಿಂದ ತಮ್ಮೆಲ್ಲರಿಗೆ ದಾನಮ್ಮ ತಾಯಿಯ ಪುರಾಣವನ್ನು ಹೇಳಿಕೊಡ್ತಾ ಬಂದಿರುವಂತಹ ವೇದಮೂರ್ತಿ ಮಡಿವಾಳ ಶಾಸ್ತ್ರಿಗಳ ಪಾದಕಮಲಗಳಿಗೆ ನಮಸ್ಕರಿಸಿ, ವೇದಿಕೆ ಮೇಲೆ ಆಸೀನರಾದಂತಹ ಈ ಊರಿನ ಹೆಮ್ಮೆ ಸಿಂದಗಿ ಮತಕ್ಷೇತ್ರದ ಬಿಜೆಪಿಯ ಧುರೀಣರು, ನನ್ನ ಆಪ್ತರು ಆದಂಥ ಶ್ರೀಯುತ ಶ್ರೀಶೈಲಗೌಡ ಬ್ರಾದರ್ ಅವರೇ, ಸಿಂದಗಿ ನಗರದ ಖ್ಯಾತ ನ್ಯಾಯವಾದಿಗಳಾದಂಥ ಹಿರೇಮಠ ಗುರುಗಳೇ, ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಯಾವತ್ತು ಮಾಗಣಿಗೆರೆ ಗ್ರಾಮದ ಎಲ್ಲ ತಾಯಂದಿರೆ, ಅಣ್ಣ ತಮ್ಮಂದಿರೆ, ತಮ್ಮೆಲ್ಲರಿಗೆ ನಾನು ಡಾಕ್ಟರ್ ಪ್ರಭುಗೌಡ ಮಾಡುವಾರಂತ ನಮಸ್ಕಾರಗಳು. ಕಳೆದ 2 ವಾರಗಳಿಂದ ತಾವೆಲ್ಲ ಆಧ್ಯಾತ್ಮದ ಪುರಾಣವನ್ನು ಕೇಳಿದೆ. ವೈದ್ಯನಾಗಿ ನಾನು ಇವತ್ತ 2 ಆರೋಗ್ಯದ ಪುರಾಣವನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಆರೋಗ್ಯದ ಈ ದೇಹ ಆತ್ಮದ ಅರಮನೆ, ಅನಾರೋಗ್ಯದ ಈ ದೇಹ ಆತ್ಮದ ಸೆರೆಮನೆ. ಜೀವನದಲ್ಲಿ ನಾವು ಸಂಪಾದಿಸುವ ಎಲ್ಲ ಸಂಪತ್ತುಗಳಲ್ಲಿ ಅತಿ ಅಮೂಲ್ಯವಾದ ಸಂಪತ್ತು ಯಾವುದು ಅಂತಂದ್ರೆ ಅದು ಆರೋಗ್ಯ ಸಂಪತ್ತು. ನನಗೆ 100 ಎಕರೆ ಜಮೀನು ಇರ್ಬೋದು, 1 ಮಣ ಬಂಗಾರ ಇರ್ಬೋದು, ಬ್ಯಾಂಕ್ ಒಳಗೆ 100 ಕೋಟಿ ರೊಕ್ಕ ಇರ್ಬೋದು. ಅದನ್ನು ನಾನು ಅನುಭವಿಸಬೇಕು ಮತ್ತು ಸಂತೋಷದಿಂದ ಜೀವನ ಕಳಿಬೇಕಪ್ಪ ಅಂತಂದ್ರೆ ನಾನು ಆರೋಗ್ಯವಂತನಾಗಿರ್ಬೇಕಾಗ್ತದೆ. ದೇವರು ಎಲ್ಲರನ್ನ ಒಂದೇ ತರನಾಗಿ ಹುಟ್ಟಿಸಿರ್ತಾನೆ. ಕೆಲವರು ಬಡವರ ಮನೆಯಲ್ಲಿ ಹುಡ್ತೀವಿ, ಕೆಲವರು ಶ್ರೀಮಂತರ ಮನೆಯಲ್ಲಿ ಹುಡ್ತೀವಿ. ಆದರೆ ದೇವರು ಕೊಟ್ಟಂತ ಒಂದು ಆಸ್ತಿ ಯಾವುದಪ್ಪ ಅಂತಂದ್ರೆ ಈ ದೇಹ. ಹುಟ್ಟಿನಿಂದ ಸಾವಿನವರೆಗೆ ಎಲ್ಲ ನೋವು ಮತ್ತು ಸಂತೋಷವನ್ನು ಅನುಭವಿಸುವಂತ ಯಾವುದಾದ್ರೂ ಒಂದು ಆಸ್ತಿ ಇದ್ರೆ ಅದು ದೇಹ ಮಾತ್ರ, ಉಳಿದೆಲ್ಲವೂ ಒಂದು ನಶ್ವರ ಅನ್ನೋದನ್ನ ನಾವು ತರಿಸ್ಕೋಬೇಕಾಗ್ತದೆ. ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ನಾನು ಭಾಗಿಯಾಗ್ತಾ ಇರ್ತೀನಿ. ಆದರೆ ಕಳೆದ ಹಲವು ಕಾರ್ಯಕ್ರಮಗಳಲ್ಲಿ ಯಶವಂತ್ ಬಡಿಗೇರವರು ಹಾಡಿದಂಥ ಒಂದು ಹಾಡನ್ನು ನಾನು ಇವತ್ತು ನೆನೆಸ್ಬೇಕಾಗ್ತದೆ. ಏನೈತಿ ಜೀವನದೊಳಗೆ ಹೋಗೋದೈತಿ ಮಣ್ಣಾಗ, ಚಿಂತಿಲ್ಲದ ಕೂಡುದೈತಿ ಜಂತಿಲ್ಲದ ಮನೆಯೊಳಗಂತ. ಇವತ್ತ ನಾವು ನಮ್ಮ ದೇಹವನ್ನ ಆರೈಕೆ ಮಾಡಿದ್ರೆ ಮಾತ್ರ ನಾವು ಆರೋಗ್ಯವಂತರಾಗಲಿಕ್ಕೆ ಸಾಧ್ಯ. ಇದರಲ್ಲಿ 2 ನಾವು ಅರಿತುಕೋಬೇಕಾಗ್ತದೆ. ಒಂದು ಅಂತಂದ್ರೆ, ಮೊದಲು ನಾವೆಲ್ಲ ಮಠಮಾನ್ಯಗಳಲ್ಲಿ ಪುರಾಣ ಪ್ರವಚನಗಳನ್ನು ಕೇಳ್ತಾ ಇದ್ದೀವಿ ಮತ್ತು ಅವರು ಹೇಳಿಕೊಡುವಂತ ವೃತ್ತಗಳನ್ನು ಆಚರಣೆ ಮಾಡ್ತಾ ಇದ್ದೀವಿ. ಹಾಗಾಗಿ ನಾವೆಲ್ಲರೂ ಆರೋಗ್ಯವಂತರಾಗಿದ್ದೀವಿ. ವಿಜ್ಞಾನದ ಯುಗದಲ್ಲಿ ಶಿಕ್ಷಣವಂತರಾದ ಮೇಲೆ ದೇವರ ಬಗೆಗಿನ ನಂಬಿಕೆ ಕಡಿಮೆ ಆದ ಹಾಗೆ ನಾವೆಲ್ಲ ವೃತ್ತಗಳ ಆಚರಣೆಯನ್ನು ಕಡಿಮೆ ಮಾಡಿದೀವಿ, ದೇವರ ಧ್ಯಾನ ಮಾಡೋದನ್ನು ಕಡಿಮೆ ಆದೀವಿ. ಅದಕ್ಕೆ ಇವತ್ತು ಜಗತ್ತಿನಲ್ಲಿ ಅತಿ ಹೆಚ್ಚು ಸಕ್ಕರೆ ಕಾಯಿಲೆ, BP ಇರುವಂತಹ ದೇಶ ಯಾವುದಪ್ಪ ಅಂತಂದ್ರೆ ಅದು ಭಾರತ ದೇಶ ಅನ್ನೋದನ್ನ ನಾವು ತರ್ಸ್ಕೋಬೇಕಾಗ್ತದೆ. ಯಾವ ಹಳ್ಳಿಯಲ್ಲಿ ಪರಮ ಪೂಜ್ಯರ ಪೂಜೆ ಮಾಡ್ತಾರೆ, ಪರಮ ಪೂಜ್ಯರು ಹೇಳಿಕೊಡುವಂತಹ ವಿಧಾನಗಳನ್ನು ಅಳವಡಿಸಿಕೊಂಡು ಬದುಕ್ತಿದ್ದಾರೆ, ಅವರೆಲ್ಲರೂ ಆರೋಗ್ಯವಂತರಾಗಿದ್ದಾರೆ. ನಾನು ವಿಜ್ಞಾನಿ ಅದೀನಿ, ನನಗೆ ಅಧಿಕಾರದ, ನನ್ನ ಹತ್ರ ಸಾಕಷ್ಟು ದುಡ್ಡದ ಅಂತ ಹೇಳಿ ಧ್ಯಾನ ಮಾಡೋದನ್ನ ಮರೆತು ದುಡ್ಡದಂತ ಹೇಳಿ ಏನು ರುಚಿ ಅನ್ನಿಸ್ತದನ್ನೆಲ್ಲ ಊಟ ಮಾಡ್ಕೊಂಡು ಬದುಕ್ತಿದ್ದಾರೆ ಅಂತವರೆಲ್ಲರೂ ಅನಾರೋಗ್ಯ ಪೀಡಿತರಾಗ್ತಿದ್ದಾರೆ. ಅದಕ್ಕೆ ತಾವೆಲ್ಲರೂ ಪುಣ್ಯವಂತರು. ಈ ಒಂದು ಊರಲ್ಲಿ 2 ಮಠಗಳು ತಮ್ಮ ಸಂಸ್ಕಾರಕ್ಕಾಗಿ 2 ಮಠಗಳನ್ನ ಆ ದೇವರು ಕೊಟ್ಟಿದ್ದಾನೆ. ಒಂದು ಬೃಹನ್ ಮಠ, ಇನ್ನೊಂದು ರುದ್ರಮುನೀಶ್ವರ ಹಿರೇಮಠ. ಸಂಸ್ಕಾರ ಯಾಕೆ ಮುಖ್ಯ ಆಗ್ತದಪ್ಪ ಅಂತಂದ್ರೆ, ಇವತ್ತು ಅನಕ್ಷರಸ್ಥರಿಂದ ನಮ್ಮ ದೇಶಕ್ಕೆ ಅನಾಹುತ ಇಲ್ಲ. ಯಾರು ಶಿಕ್ಷಣವಂತರಿದ್ದಾರೆ, ಯಾರು ಅಧಿಕಾರವನ್ನು ಹೊಂದಿದ್ದಾರೆ, ಅವರಿಂದ ಮಾತ್ರ ಈ ದೇಶಕ್ಕೆ ಅನಾಹುತವನ್ನು ನಾವು ಕಾಣ್ತಾ ಇದ್ದೀವಿ. ಇದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಅವರೆಲ್ಲರಲ್ಲಿಯೂ ಸಂಸ್ಕಾರ ಕಡಿಮೆ ಆಗಿದೆ. ಸಂಸ್ಕಾರ ನಮ್ಮ ಮನೆಯಿಂದ ಪ್ರಾರಂಭ ಆಗಬೇಕು. ಸಂಸ್ಕಾರ ನನ್ನ ಊರಿನಿಂದ, ಶ್ರೀಮಠದ ಪರಮ ಪೂಜ್ಯರು ನೀಡುವಂತ ಒಂದು ಸಂಸ್ಕಾರವನ್ನು ನಾವು ಅಳವಡಿಸಿಕೊಂಡು ಬದುಕಿದಾಗ ನಾವು ಒಳ್ಳೆಯ ಒಂದು ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದನ್ನ ಅರಿತುಕೋಬೇಕಾಗ್ತದೆ. ಬಹಳಷ್ಟು ತಾಯಂದಿರು ತಾವೆಲ್ಲ ಬಂದಿದ್ದೀರಿ. ಇವತ್ತು ಒಂದು ಕುಟುಂಬದ ಆರೋಗ್ಯ ಎಲ್ಲಿದೆಪ್ಪ ಅಂತಂದ್ರೆ ಅದು ಅಡಿಗೆ ಮನೆಯಲ್ಲಿದೆ. ಅಡಿಗೆ ಮನೆಯಲ್ಲಿ ಏನು ಅಡಿಗೆ ಮಾಡಬೇಕು, ಏನು ನಮ್ಮ ಮಕ್ಕಳಿಗೆ ಊಟಕ್ಕೆ ಹಾಕಬೇಕು, ಏನು ನಮ್ಮ ಯಜಮಾನರಿಗೆ ಊಟಕ್ಕೆ ಹಾಕಬೇಕು ಅನ್ನೋದನ್ನು ನೀವು ನಿರ್ಧಾರ ಮಾಡಬೇಕಾಗ್ತದೆ. ಯಜಮಾನರು ದುಡಿದು ಹಣ ಸಂಪಾದನೆ ಮಾಡ್ತಾರೆ, ಅವ್ರು ಹೇಳ್ದಂಗೆ ನಾವು ಕೇಳಬೇಕಂತ ಹೇಳಿ
ನಾವು ಅವ್ರ ಇಚ್ಛೆಗೆ ಬಿಟ್ಟೇವಪ್ಪ ಅಂತಂದ್ರೆ ರಾತ್ರಿ ಊಟಕ್ಕೆ ಯಾರೋ ಮನೆಗೆ ಬರಂಗಿಲ್ಲ. ಬಹಳಷ್ಟು ಜನ ಯುವಕರು ಇವತ್ತು ಏನು ಮಾಡ್ತಿದಾರೆ ಅಂತಂದ್ರೆ ಕಿಶದಲ್ಲಿ ಒಂದಷ್ಟು ದುಡ್ಡು ಜಾಸ್ತಿ ಆದಂಗೆ ಸಾಯಂಕಾಲ ಹೊರಗೆ ಹೊಂಟ್ರಂದ್ರೆ ನನಗೇನು ಊಟಕ್ಕೆ ಕಾಯ್ಬೇಡ್ರಿ, ನಾ ಊಟಕ್ಕೆ ಬರಂಗಿಲ್ಲ, ರಾತ್ರಿ ಲೇಟಾಗಿ ಬರ್ತೀನಿ ಅಂತ ಹೇಳಿ ಹೊರಟು ಬಿಡ್ತಾರೆ. ನಾವು ಸಣ್ಣವ್ರು ಇರ್ಬೇಕಾದ್ರೆ ನಾನು ಮಾಗಣಗಿರಿ ಮಠಕ್ಕೆ ಬರ್ತಾ ಇದ್ದೆ, ಅಮಾಸಿಗೆ ಒಂದ್ಸಲ ಬರ್ತಾ ಇದ್ದೆ. ಬಂದ್ರೆ 2 ದಿವಸ ಇಲ್ಲಿದ್ದು ತದನಂತರ ಖಾನಾಪುರದ ಮಲ್ಲೇಶಪ್ಪ ಗೌಡ್ರ ಮನೆಯಾಗ 1 ದಿವಸ ಇದ್ದು ಜಗನೂರಿಗೆ ಹೋಗುವಂತ ಒಂದು ಪ್ರವೃತ್ತಿ ಇತ್ತು. ಅವಾಗ ನಮಗೇನಾದ್ರೂ ತಿನ್ಬೇಕಂದ್ರೆ ಶ್ರೀಮಠದಲ್ಲಿರುವಂತ ಒಂದು ಪ್ರಸಾದ ಸೇವನೆ ಮಾಡಬೇಕು, ಇಲ್ಲ ಊರು ಬಿಟ್ಟು ಇನ್ನೊಂದು ಹಳ್ಳಿಗೆ ಹೋಗ್ಬೇಕಾದ್ರೆ ಅಲ್ಲಿ ಏನಾದ್ರೂ ಒಂದು ಚಾ ಕುಡಿಬೇಕು, ಇಲ್ಲ ಚೂಡ ತಿನ್ಬೇಕು. ಅದು ಬಿಟ್ಟರೆ ಬೇರೆ ಏನೂ ಸಿಗ್ತಿರ್ಲಿಲ್ಲ. ಆದ್ರೆ ಇವತ್ತು ಪ್ರತಿ ಹಳ್ಳಿಯಲ್ಲಿ 4 ದಿಕ್ಕಿನಲ್ಲಿ ಡಾಬಾ ಅನ್ನೋ ಒಂದು ಹೋಟೆಲ್ಗಳು ಪ್ರಾರಂಭ ಆಗಿದಾವ. ನಾವು ದುಡ್ಡು ಕೊಟ್ಟರೆ ನಮಗೆ ಏನು ಬೇಕು ಅದನ್ನು ಮಾಡಿಕೊಡುವಂತ ವ್ಯವಸ್ಥೆ ಇವತ್ತು ನಿರ್ಮಾಣ ಆಗಿದೆ. ಅದಕ್ಕೆ ಸರ್ವಜ್ಞ ಒಂದು ಮಾತು ಹೇಳ್ತಾನೆ, ನಾಲಿಗೆಯ ಕಟ್ಟಿಹನು ಕಾಲನಿಗೆ ದೂರವಿಹನು, ನಾಲಿಗೆಯ ರುಚಿಯ ಮೇಲಾಡುತ್ತಿರುವವನು ಕಾಲನ ಹತ್ತಿರಬೇಕು ಸರ್ವಜ್ಞ ಅಂತ. ಇದರರ್ಥ ನಾವು ನಾಲಿಗೆಯ ರುಚಿಯನ್ನು ಹತೋಟಿಯಲ್ಲಿ ಇಟ್ಟುಕೊಂಡು ಆರೋಗ್ಯಕ್ಕೆ ಏನು ಉತ್ತಮವಾದ ಅದನ್ನು ಊಟ ಮಾಡಿದೆವು ಅಂದ್ರೆ ಆರೋಗ್ಯವಂತರಾಗಿ ಇರ್ತೇವೆ. ಅದು ಬಿಟ್ಟು ನಾಲಿಗೆ ಕೇಳೋದನ್ನ ನಾವು ಊಟ ಮಾಡ್ಕೊತ ಹೋದೆವು ಅಂದ್ರೆ ನಾವೆಲ್ಲರೂ ಅನಾರೋಗ್ಯ ಪೀಡಿತರಾಗ್ತೀವಿ. ಅದಕ್ಕೆ ಆರೋಗ್ಯವಂತ ಅಡಿಗೆಯನ್ನ ನಾವು ಮಾಡಬೇಕಾಗ್ತದೆ, ಹಳಿದನ್ನ ಮರಿಬಾರ್ದು. ಯಾಕಂದ್ರೆ ಹಿಂದೆ ಸಕ್ಕರೆನೂ ಇರಲಿಲ್ಲ, ಬಿಪಿನೂ ಇರಲಿಲ್ಲ, ಕ್ಯಾನ್ಸರ್ ಇರಲಿಲ್ಲ. ಇದು ಯಾರಿಗೆ ಇತ್ತಪ್ಪ ಅಂತಂದ್ರೆ ಯಾರು ರಾಜ ಮಹಾರಾಜರಿದ್ರು, ಯಾರು ಶ್ರೀಮಂತರಿದ್ರು ಅವ್ರಿಗೆ ಮಾತ್ರ ಇಂಥ ಕಾಯಿಲೆಗಳಿದ್ದು. ಇದಕ್ಕೆ ಏನು ಕರೀತಾ ಇದ್ದಾರೆ ಅಂದ್ರೆ ರಾಜ ಕಾಯಿಲೆಗಳು. ಅವೆಲ್ಲ ಕಾಯಿಲೆಗಳು ಇವತ್ತು ಸಾಮಾನ್ಯ ಮನುಷ್ಯನಿಗೆ ಒದಗಿದೆಪ್ಪ ಅಂತಂದ್ರೆ ಅದಕ್ಕೆ ಮುಖ್ಯ ಕಾರಣ ನಾವು ಸಹ ರಾಜ ಮಹಾರಾಜರ ರೀತಿಯಲ್ಲಿ ಬದುಕ್ತಾ ಇದ್ದೀವಿ. ನಾವೆಲ್ಲ ಬೆವರು ಸುರಿಸೋದನ್ನ ಮರ್ತಿದ್ದೀವಿ. ಅದಕ್ಕೆ ಇವತ್ತೆಲ್ಲದಕ್ಕೂ ಒಂದು ಮಷಿನ್ ಬಂದದ್ದು, ಎಲ್ಲದಕ್ಕೂ ಒಂದು ಮಷಿನ್ ಬಂದದ. ಆ ಮಷಿನ್ ಅನ್ನ ಉಪಯೋಗ ಮಾಡಿಕೊಂಡು ನಮ್ಮ ಕೆಲಸವನ್ನು ನಾವು ಸರಳ ಮಾಡ್ಕೊಂಡಿದ್ದೀವಿ ಹೊರತಾಗಿ ಬೆವರು ಸುರಿಸಿ ಮೈಯಲ್ಲಿರುವಂತ ಜಿಡ್ಡನ್ನು ಹೊರಗೆ ತರುವಂತ ಕೆಲಸ ನಾವೆಲ್ಲರೂ ಮರ್ತಿದ್ದೀವಿ. ಯಾರು ದಿನದ 2 ಗಂಟೆಗಳ ಕಾಲ ಬೆವರು ಸುರಿಸುವಂತ ಒಂದು ಕೆಲಸವನ್ನು ಮಾಡ್ತಾರೆ ಅವರೆಲ್ಲರೂ ಆರೋಗ್ಯವಂತರಾಗಿರ್ತಾರೆ. ಯಾರು ಬೆವರು ಸುರಿಸೋದನ್ನ ಮರೆತು ಎಸಿಯಲ್ಲಿ ಕುಂತು ಕೆಲಸ ಮಾಡ್ತೀವಿ ಅವರೆಲ್ಲರೂ ನಾವು ಅನಾರೋಗ್ಯ ಪೀಡಿತರಾಗ್ತಾ ಇದ್ದೀವಿ. ಅದಕ್ಕೆ ಡಾಕ್ಟರ್ ಮಂಜುನಾಥ್ ಅವರು ಖ್ಯಾತ ಹೃದ್ರೋಗ ತಜ್ಞರು, ಅವರೊಂದು ಮಾತು ಹೇಳ್ತಾರೆ, ಡಾಕ್ಟರ್ ಹೇಳೋಕ್ಕಿಂತ ಮೊದಲೇ ನಾವು ವಾಕಿಂಗ್ ಚಾಲು ಮಾಡಬೇಕಂತ. ಗಂಡ ಹೆಂಡತಿ ಕೂಡಿ ಮುಂಜಾನೆ ಎದ್ದು ವಾಕಿಂಗ್ ಹೊಂಟೇವಂದ್ರೆ ಅದಕ್ಕೆ ಡಾರ್ಲಿಂಗ್ ವಾಕ್ ಅಂತಾರೆ. ಮತ್ತು BP ಶುಗರ್ ಬಂದ ಮೇಲೆ ಡಾಕ್ಟರ್ ಹತ್ರ ಹೋಗಿ ಅವ್ರು ವಾರ್ನಿಂಗ್ ಮಾಡಿಲ್ಲ, ನೀವು ವಾಕಿಂಗ್ ಮಾಡಿಲ್ಲ ಅಂದ್ರೆ ನೀವು 1 ವರ್ಷ 2 ವರ್ಷನಾಗ ಹೋಗ್ತಿ ಅಂತ ಹೇಳ್ತಾರಲ್ಲ, ಅದಕ್ಕೆ ವಾರ್ನಿಂಗ್ ವಾಕ್. ಅದಕ್ಕೆ ವಾರ್ನಿಂಗ್ ಬರೋಕ್ಕಿಂತ ಮೊದಲನೇ ನಾವು ಏನಾದರೂ ಒಂದು ಕೆಲಸ ಮಾಡಿ ಬೆವರು ಸುರಿಸುವಂತ ಒಂದು ಕೆಲಸ ನಾವು ಮಾಡಬೇಕಾಗ್ತದೆ. ಅದಕ್ಕೆ ಬಹಳಷ್ಟು ಹಳ್ಳಿಗಳಲ್ಲಿ ಇವತ್ತು ಆಹಾರ ಪದ್ಧತಿ ಬಹಳಷ್ಟು ಬದಲಾವಣೆ ಆಗ್ತದೆ. ನಮ್ಮ ಬಾಲ್ಯದಲ್ಲಿ ನಾವೇನ್ ಕಾಣ್ತಿದ್ದೇವೆ ಅಂತಂದ್ರೆ ನಮ್ಮ ಹೊಲದಾಗನೇ ಎಲ್ಲಾನು ಬೆಳಿತಿದ್ದೇವೆ. ನಮ್ಮ ಮನೆಗೆ ಏನ್ ಬೇಕನ್ನೋದು ಎಲ್ಲ ಕಿರಾಣಿ ಆತು, ಗೋಧಿ ಆತು, ಜೋಳ ಆತು, ಕಡಲೆ ಆತು, ಶೇಂಗಾ ಆತು, ನಮಗೆ ಏನು ಬೇಕನ್ನೋದು ನಮ್ಮ ಹೊಲದಲ್ಲಿ ಬೆಳೆದು ಅದನ್ನೇ ನಾವು ಊಟ ಮಾಡ್ತಿದ್ದೀವಿ. ಇವತ್ತು 100 ಕೂರಿಗೆ ಆಸ್ತಿ ಅದಂದ್ರೂ 100 ಕೂರಿಗೆ ಹತ್ತಿ ಬಿತ್ತೇವಿ, ಇಲ್ಲ ಅಥವಾ ತೊಗರಿ ಬಿತ್ತೇವಿ, ಅದನ್ನ ಹೋಗಿ ಮಾರಾಟ ಮಾಡ್ತೇವಿ. ನಮ್ಮ ಮನೆಗೆ ಏನ್ ಬೇಕನ್ನೋದನ್ನ ಅಂಗಡಿಯಿಂದ ಕೊಂಡ್ಕೊಂಡ್ ಬಂದು ನಾವು ತಿಂತೀವಿ. ನಾವು ಹೆಂಗ ಮಾಲ್ ಹೆಚ್ಚು ಬರಲಿ, ಬೆಲೆ ಅದಕ್ಕೆ ಹೆಚ್ಚು ಸಿಗಲಿ ಅಂತ ಹೇಳಿ ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ತೀವಿ. ನಮ್ಮ ಊಟಕ್ಕೆ ಸಿಗುವಂತ ಸಾಮಗ್ರಿಗಳಿಗೂ ಸಹ ಬೇರೊಬ್ಬ ರೈತ ಆ ರಾಸಾಯನಿಕ ಗೊಬ್ಬರವನ್ನು ಹಾಕಿ ಬಳಸ್ತಾನೆ. ಅದರಿಂದ ನಮ್ಮೆಲ್ಲರಿಗೆ ಅನಾರೋಗ್ಯ ಬರ್ತದೆ. ಅದಕ್ಕೆ ಹಳ್ಳಿಯಲ್ಲಿರುವಂತ ರೈತರು ಮತ್ತೆ ಹಳೆಯ ಪದ್ಧತಿಯನ್ನ ಅಳವಡಿಸಿಕೊಂಡು ನಮ್ಮ ಆಹಾರವನ್ನ ನಮ್ಮ ಹೊಲದಲ್ಲೇ ನಾವು ತಯಾರಿ ಮಾಡ್ಕೋಬೇಕು. ಹೈನುಗಾರಿಕೆಗೆ ಒಂದು ಒತ್ತಡ ನೀಡಿ ನಮ್ಮ ಮನೆಗೆ ಬೇಕಾಗುವಂತಹ ಹಲ ಮತ್ತು ಮೊಸರನ್ನ ನಮ್ಮ ಮನೆಯಲ್ಲಿ ನಾವು ತಯಾರು ಮಾಡ್ಕೊಂಡಿವಿ ಅಂತಂದ್ರೆ ನಾವು ಆರೋಗ್ಯವಂತರಾಗಿರ್ತೀವಿ ಅನ್ನೋ ಒಂದು ಮಾತನ್ನ ಇವತ್ತು ನಾನು ಒತ್ತು ಹೇಳಬೇಕಾಗ್ತದೆ. ಮತ್ತು ಆಹಾರದಲ್ಲಿ ಏನು ಬದಲಾವಣೆ ಆಗೈತಿ ಮತ್ತು ಮುಂದೆ ನಾವೆಲ್ಲಿ ಹೊಂಟೇವು ಅನ್ನೋದನ್ನ ಒಂದು ಸಣ್ಣ ಕವಿ ಒಂದು ಕವನದಲ್ಲಿ ಹೇಳ್ತಾನೆ. ಇದನ್ನ ಎಲ್ಲಾ ಕಡೆ ನಾ ಹೇಳ್ತಿರ್ತೀನಿ. ಅದಕ್ಕೆ ಇಲ್ಲಿ ಅದನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ಬೇಕಂತ ಹೇಳಿ, ನಮ್ಮಜ್ಜಿ ಮಾಡುತ್ತಿದ್ದಳು ರಾಗಿ ಮುದ್ದಿಯ ಚೆಂಡು, ಅದನ್ನುಂಡು ನಮ್ಮ ಅಜ್ಜನಾಗಿದ್ದ ಕಬ್ಬಿಣದ ಗುಂಡು. ನಮ್ಮವ್ವ ಮಾಡುತ್ತಿದ್ದಳು ಬಿಸಿ ಜೋಳದ ರೊಟ್ಟಿ, ಅದನ್ನುಂಡು ನಮ್ಮಪ್ಪನಾಗಿದ್ದ ಜಗಜಟ್ಟಿ ಅಂತ. ಆದರೆ ನನ್ನವಳು ಮಾಡುತ್ತಿದ್ದಾಳೆ ಇಡ್ಲಿ ವಡ, ಅದನ್ನುಂಡು ನಾವಾಗಿದ್ದೇವೆ ಖಾಲಿ ಪ್ಲಾಸ್ಟಿಕ್ ಕೊಡ. ಅದಕ್ಕೆ ಸರ್ಕಾರ ಪ್ರತಿ ಮನೆಗೆ ಪ್ರತಿಯೊಬ್ಬರಿಗೆ 10 kg ಅಕ್ಕಿ ಕೊಡಕತ್ತದ ಅನ್ನಭಾಗ್ಯದ ರೂಪದಲ್ಲಿ. ಅಕ್ಕಿ ಅಡಿಗೆ ಮಾಡೋದು ಬಹಳ ಸರಳ ಅದ.
ಮುಂಜಾನೆ ಅಂದ್ಕೊಳ್ಳಿ ಚಿತ್ರಾನ್ನ, ಮಧ್ಯಾಹ್ನ ಅಂದ್ಕೊಳ್ಳಿ ಮಸಾಲೆಯನ್ನ, ರಾತ್ರಿ ಅಂದ್ಕೊಳ್ಳಿ ಮೊಸರನ್ನ ಅಂತ ಹೇಳಿ ಬರೀ ಅನ್ನ ತಿನ್ಕೊಂತ ಹೋದೆವು ಅಂತಂದ್ರೆ ನಾವೆಲ್ಲರೂ ಅನಾರೋಗ್ಯ ಪೀಡಿತರಾಗ್ತೀವಿ. ಅದಕ್ಕೆ ಮೊದಲು ಏನಿತ್ತು ರೊಟ್ಟಿ, ಅದು ಬಹಳ ಗಟ್ಟಿ ಜೋಳದ ರೊಟ್ಟಿಯನ್ನು ಊಟ ಮಾಡಬೇಕು. ಕಾಯಿ ಪಲ್ಯನ ಜಾಸ್ತಿ ಊಟ ಮಾಡಿ ನಾವು ಆರೋಗ್ಯವಂತರಾಗಿರೋಣ ಅನ್ನೋ ಒಂದು ಮಾತನ್ನು ಹೇಳಿ, ಇವತ್ತು ಹಳ್ಳಿಗಳಲ್ಲಿ ಸಾಕಷ್ಟು ದುಶ್ಚಟಗಳಿಗೆ ಪಾಲಾಗ್ತಿರುವಂಥ ಯುವಕರನ್ನ ನಾವು ಕಾಣ್ತಾ ಇರ್ತೀವಿ. ಅಂಥವರೆಲ್ಲರೂ ಇಂತಹ ಶ್ರೀಮಠದಲ್ಲಿ ನಡೆಯುವಂಥ ಕಾರ್ಯಗಳಲ್ಲಿ ಪಾಲ್ಗೊಳ್ಳಬೇಕು. ಅವರೆಲ್ಲ ಈ ದುಶ್ಚಟಗಳಿಂದ ದೂರ ಆಗಬೇಕು ಮತ್ತು ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ತಾವು ಸಹ ಮುಂದಾಗಬೇಕು ಅನ್ನೋ ಒಂದು ಮಾತನ್ನು ಹೇಳಿ, ಇಂಥ ಅಭೂತಪೂರ್ವವಾದಂಥ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ಆಶೀರ್ವದಿಸಿ 2 ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಶ್ರೀಮಠದ ಪರಮ ಪೂಜ್ಯರಿಗೂ ಮತ್ತು ವೇದಿಕೆ ಮೇಲೆ ಸಾನ್ನಿಧ್ಯವನ್ನು ವಹಿಸಿದಂತ ಈರ್ವರು ಪರಮ ಪೂಜ್ಯರ ಪಾದಕಮಲರಿಗೆ ಮತ್ತೊಮ್ಮೆ ದೀರ್ಘದಂಡ ನಮಸ್ಕಾರವನ್ನು ಸಲ್ಲಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿ ಆರೋಗ್ಯವೇ